ನಮಸ್ಕಾರ ಸ್ನೇಹಿತರೆ ನೀವು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿರುವ ಕ್ರಿಯೇಟರ್ ಆಗಿದ್ದರೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಲಿದೆ. ಯಾಕೆಂದರೆ ಹಲವರು ನನಗೆ ಒಂದು ಪ್ರಶ್ನೆ ಕೇಳ್ತಿದ್ದಾರೆ, ಸರ್ ನನ್ನ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಪ್ರತಿದಿನ ರೆವೆನ್ಯೂ ಅಪ್ಡೇಟ್ ಆಗ್ತಿತ್ತು, ಆದರೆ ಇಂದು ಆಗಿಲ್ಲ. ಇದಕ್ಕೆ ಕಾರಣ ಏನು? ನನ್ನ ಚಾನಲ್ಗೆ ಏನಾದರೂ ಸಮಸ್ಯೆ ಆಯಿತಾ ಅಂತ. ನಿಮಗೂ ಅದೇ ಅನುಮಾನ ಇದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ, ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮೊದಲಿಗೆ ಒಂದು ಮುಖ್ಯ ವಿಷಯವನ್ನು ತಿಳ್ಕೊಳ್ಬೇಕು. ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಕಾಣುವ ಎಸ್ಟಿಮೇಟೆಡ್ ರೆವೆನ್ಯೂ ಅಂದರೆ ಅದು ಫೈನಲ್ ರೆವೆನ್ಯೂ ಅಲ್ಲ, ಅದು ಕೇವಲ ಅಂದಾಜು ಆದಾಯ. ಯೂಟ್ಯೂಬ್ ನಿಮ್ಮ ವಿಡಿಯೋಗಳಿಗೆ ಬಂದಿರುವ ಜಾಹೀರಾತು, ವೀಕ್ಷಣೆಗಳು, ಕ್ಲಿಕ್ಗಳು, ವಾಚ್ ಟೈಮ್ ಹಾಗೂ ಇತರೆ ಮಾಹಿತಿಗಳನ್ನು ಪರಿಶೀಲಿಸಿ ನಂತರ ರೆವೆನ್ಯೂವನ್ನು ಅಪ್ಡೇಟ್ ಮಾಡುತ್ತೆ. ಸಾಮಾನ್ಯವಾಗಿ ರೆವೆನ್ಯೂ ಅಪ್ಡೇಟ್ ಆಗಲು 24ರಿಂದ 48 ಗಂಟೆಗಳವರೆಗೆ ಸಮಯ ತೆಗೆದುಕೊಳ್ಬೋದು. ಆದ್ದರಿಂದ ಒಂದು ದಿನ ರೆವೆನ್ಯೂ ಅಪ್ಡೇಟ್ ಆಗದಿದ್ದರೆ ತಕ್ಷಣವೇ ಭಯಪಡುವ ಅಗತ್ಯ ಇಲ್ಲ. ಈಗ ರೆವೆನ್ಯೂ ಅಪ್ಡೇಟ್ ಆಗದಿರುವ ಪ್ರಮುಖ ಕಾರಣಗಳನ್ನು ನೋಡೋಣ ಬನ್ನಿ. ಮೊದಲ ಕಾರಣ ಸ್ನೇಹಿತರೆ, ಡೇಟಾ ಪ್ರೊಸೆಸಿಂಗ್ ಡಿಲೇ. ಯೂಟ್ಯೂಬ್ನಲ್ಲಿ ಪ್ರತಿದಿನ ಕೋಟ್ಯಾಂತರ ವಿಡಿಯೋಗಳಿಗೆ ಜಾಹೀರಾತುಗಳು ತೋರಿಸಲಾಗುತ್ತೆ. ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಪರಿಶೀಲಿಸುವ ಕೆಲಸ ನಡೆಯುತ್ತೆ. ಕೆಲವೊಮ್ಮೆ ಸಿಸ್ಟಮ್ ಮೇಲೆ ಹೆಚ್ಚಿನ ಲೋಡ್ ಇದ್ದರೆ ರೆವೆನ್ಯೂ ಅಪ್ಡೇಟ್ ತಡವಾಗಬಹುದು. ಎರಡನೇ ಕಾರಣ ಸ್ನೇಹಿತರೆ, ಯೂಟ್ಯೂಬ್ ಸ್ಟುಡಿಯೋ ರಿಪೋರ್ಟಿಂಗ್ ಇಶ್ಯೂ. ಕೆಲವೊಮ್ಮೆ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ತಾಂತ್ರಿಕ ಸಮಸ್ಯೆಗಳು ಉಂಟಾಗುತ್ತೆ. ಆಗ ರೆವೆನ್ಯೂ, ವ್ಯೂಸ್, ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಟೈಮ್ ಅಂಕಿ ಅಂಶಗಳು ಸರಿಯಾಗಿ ತೋರಿಸದೇ ಇರಬಹುದು. ಇಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಕೆಲವೇ ಗಂಟೆಗಳಲ್ಲಿ ಅಥವಾ ಒಂದೆರಡು ದಿನಗಳಲ್ಲಿ ಸರಿಯಾಗ್ತವೆ. ಮೂರನೇ ಕಾರಣ ಸ್ನೇಹಿತರೆ, ಇನ್ವ್ಯಾಲಿಡ್ ಟ್ರಾಫಿಕ್ ವೆರಿಫಿಕೇಷನ್. ಯೂಟ್ಯೂಬ್ ಯಾವುದೇ ರೀತಿಯ ಅಮಾನ್ಯ ಟ್ರಾಫಿಕ್ ಅಥವಾ ಅಸಹಜ ಚಟುವಟಿಕೆಗಳಿವೆ ಎಂದು ಪರಿಶೀಲಿಸುತ್ತೆ. ಉದಾಹರಣೆಗೆ ಚಾಟ್ಬೋಟ್ ಟ್ರಾಫಿಕ್ ಅಥವಾ ಅನುಮಾನಾಸ್ಪದ ಆ್ಯಡ್ ಕ್ಲಿಕ್ಸ್ ಇದ್ದರೆ ಯೂಟ್ಯೂಬ್ ಅವುಗಳನ್ನು ಪರಿಶೀಲಿಸಿ ನಂತರ ರೆವೆನ್ಯೂ ಅಪ್ಡೇಟ್ ಮಾಡುತ್ತೆ. ನಾಲ್ಕನೇ ಕಾರಣ, ಸಿಸ್ಟಮ್ ಮೇಂಟೆನೆನ್ಸ್ ಸ್ನೇಹಿತರೆ. ಕೆಲವೊಮ್ಮೆ ಯೂಟ್ಯೂಬ್ ತನ್ನ ಸರ್ವರ್ಗಳಲ್ಲಿ ಮೇಂಟೆನೆನ್ಸ್ ಅಥವಾ ಅಪ್ಡೇಟ್ಸ್ ನಡೆಸ್ತಾ ಇರುತ್ತೆ. ಈ ಸಮಯದಲ್ಲಿ ರೆವೆನ್ಯೂ ರಿಪೋರ್ಟಿಂಗ್ ನಿಧಾನ ಆಗಬಹುದು. ಇನ್ನು ರೆವೆನ್ಯೂ ಅಪ್ಡೇಟ್ ಆಗಿಲ್ಲ ಅಂದರೆ ಚಾನಲ್ ಮಾನಿಟೈಸೇಷನ್ ಹೋಗ್ಬಿಡುತ್ತಾ ಹೇಗೆ? ಉತ್ತರ ಸ್ನೇಹಿತರೆ, ಇಲ್ಲ. ಕೇವಲ ಒಂದು ದಿನ ಅಥವಾ 2 ದಿನ ರೆವೆನ್ಯೂ ಅಪ್ಡೇಟ್ ಆಗಿಲ್ಲ ಅಂದರೆ ಮಾನಿಟೈಸೇಷನ್ ತೆಗೆದು ಹಾಕಲಾಗಿದೆ ಅಂತ ಅರ್ಥ ಅಲ್ಲ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಸ್ಟೇಟಸ್ನಲ್ಲಿ ಮಾನಿಟೈಸ್ಡ್ ಅಂತ ತೋರಿಸ್ತಿದ್ರೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಾದರೆ ಕ್ರಿಯೇಟರ್ ಆಗಿ ನೀವು ಏನು ಮಾಡಬೇಕು ಸ್ನೇಹಿತರೆ? ಮೊದಲನೇದಾಗಿ ಪೇನಿಕ್ ಆಗಬೇಡಿ. ಎರಡನೇದಾಗಿ ಯೂಟ್ಯೂಬ್ ಸ್ಟುಡಿಯೋನ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ. ಮೂರನೇದಾಗಿ ರೆವೆನ್ಯೂ ಟ್ಯಾಬ್ನಲ್ಲಿ ಡೇಟಾ ರೇಂಜ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಸ್ನೇಹಿತರೆ. ನಾಲ್ಕನೇದಾಗಿ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ಬೋರ್ಡ್ನಲ್ಲಿ ವ್ಯೂಸ್ ಮತ್ತು ವಾಚ್ ಟೈಮ್ ಸಾಮಾನ್ಯವಾಗಿ ಬರ್ತಿದೆಯೇ ಅನ್ನೋದು ನೋಡಿ ಸ್ನೇಹಿತರೆ. ಸಾಮಾನ್ಯವಾಗಿ ಸ್ನೇಹಿತರೆ 24ರಿಂದ 72 ಗಂಟೆಗಳ ಒಳಗೆ ರೆವೆನ್ಯೂ ಅಪ್ಡೇಟ್ ಆಗುತ್ತೆ. ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಇಂಥ ವಿಳಂಬಗಳು, ಇಂಥ ಅಪ್ಡೇಟ್ಗಳು ಆಗಾಗ್ಗೆ ಸಂಭವಿಸುತ್ತವೆ. ಆದ್ದರಿಂದ ಒಂದು ದಿನ ರೆವೆನ್ಯೂ ಅಪ್ಡೇಟ್ ಆಗಿಲ್ಲ ಎಂದು ಆತಂಕ ಪಡುವ ಅಗತ್ಯ ಇಲ್ಲ. ಸ್ವಲ್ಪ ಸಮಯ ಕಾಯಿರಿ. ಹೆಚ್ಚಿನ ಸಂದರ್ಭಗಳಲ್ಲಿ ಎಲ್ಲ ಅರ್ನಿಂಗ್ ನಂತರ ಸರಿಯಾಗಿ ಅಪ್ಡೇಟ್ ಆಗುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ ಅಪ್ಡೇಟ್ಸ್, ಮಾನಿಟೈಸೇಷನ್ ಟಿಪ್ಸ್, ಅರ್ನಿಂಗ್ಸ್ ಹಾಗೂ ಕ್ರಿಯೇಟರ್ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.